ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯವ್ಯಕ್ತಿಗೆ, ನಮ್ಮ ರಂಗನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದಂಥ ಶಶಿಕಲಾರವರೇ, ಮಾಜಿ ಉಪಾಧ್ಯಕ್ಷರೇ ಮತ್ತು ಈ ಊರಿನ ಎಲ್ಲ ಗ್ರಾಮಗಳೇ ಮಿತ್ರರೇ, ಇಲ್ಲಿ ದೇವರ ಕಾರ್ಯಕ್ರಮ ರಾಜಕೀಯ ಎಲ್ಲರೂ ಇರ್ಬೋದು, ಒಂದೇ ಪಕ್ಷದಲ್ಲಿ ಒಂದೇ ಬೇರೆಯವರು ಇರ್ಬೋದು. ನಮಗ ವೇದಿಕೆಗಳಲ್ಲಿ ನಾವು ರಾಜಕೀಯ ವಿಷಯದಲ್ಲಿ ಮಾತಾಡಬೇಕಾಗುತ್ತೆ ಅಂತೇಳಿ ಅದನ್ನು ಅನ್ಯತಾ ಭಾವಿಸಬೇಡಿ. ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ನಡುಬೀದಿ ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೊತ್ತಮಂಗಲ ಗ್ರಾಮದ ಎಲ್ಲ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಒಂದನೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಹರೀಶ್ ಅವರು ಮತ್ತು ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಿಸಿದ್ರ. ದೇವಸ್ಥಾನಗಳಿದ್ರೆ ಊರಿನಲ್ಲಿ ಶಾಂತಿಗಳಿದೆ. ನಾನು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ 2023ರಲ್ಲಿ ಈ ಊರಿಗೆ ಬರಬೇಕಂತ ಅಂದ್ಕೊಂಡೆ. ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈ ಊರಿಗೆ ನಾನು ಬರೋಕ್ಕಾಗಿಲ್ಲ. ಆ ಭಗವಂತ ಇವತ್ತು ಈ ಊರಿಗೆ ಕರೆಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರ ಮಾರ್ಗದರ್ಶನದವರಿಗೆ ಈ ಊರಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಬೋದು. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಕಾನೂನು ರೀತಿಯ ತೊಡಕುಗಳಿದ್ರು, ತೊಂದರೆಗಳಿದ್ರು ನನಗಾಗಲಿ ನಮ್ಮ ಪಕ್ಷದ ಮುಖಂಡರಿಗಾಗಲಿ ತಮ್ಮ ಗಮನಕ್ಕೆ ತರಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೊತ್ತೂರು ಮಂಜಣ್ಣನವರ ಮಾರ್ಗದರ್ಶನದಲ್ಲಿ ಅವರು ಇಲ್ಲದ ಜಾಗವನ್ನು ನಾನು ತುಂಬ್ತೀನಿ. ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೂ ನಾನು ಬರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ನಡುವೆ ಸ್ವಲ್ಪ ತಾಲೂಕಿನಲ್ಲಿ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವರೆಲ್ಲ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಮೂರು ಥರ ಎಲ್ಲ ರೀತಿ ಶಾಂತಿಯಿಂದ ಇರುತ್ತದೆ. ತಾಲೂಕುಗಳಲ್ಲಿ ಯಾವುದೇ ರೀತಿಯ ಕೇಸ್ಗಳು ಇರಲ್ಲ. ಪೊಲೀಸ್ ಇಲಾಖೆಯೂ ಅಷ್ಟೇ ಸ್ವಲ್ಪ ನೋಡಿಕೊಂಡು ಕೇಸ್ಗಳು ಹಾಕಬೇಕು. ಸುಮ್ಮನೆ ಸುಳ್ಳು ಕೇಸ್ಗಳೆಲ್ಲ ಹಾಕಬಾರ್ದು. ಎಲ್ಲರನ್ನು ಕುಡಿಸ್ಕೊಂಡು ಸ್ವಲ್ಪ ಕಾನೂನು ಅರಿವು ಹೇಳಿ ಅವರಿಗೆ ಕೇಸ್ ರಾಜಿ ಮಾಡಿ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ. ಇವರನ್ನ ಏನೇ ಸಮಸ್ಯೆ ಇದ್ರೂ ತಮ್ಮ ಕಾಂಗ್ರೆಸ್ ಪಕ್ಷದ ಇಲಾಖೆ ಕಚೇರಿಗೆ ಬಂದು ಹೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನಡುಬೀದಿ ಗಂಗಮ್ಮ ದೇವಿ ಈ ಊರಿನ ಮತ್ತು ಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಲ್ಲಿ ಸೇರಿರೋರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.